ಪಂಚಾಯಿತಿ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು. ಮೇ 21ರಂದು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕು ಪಂಚಾಯತ್ ಮಾಲೀಕತ್ವದಲ್ಲಿರುವ ಗಂಗಾವತಿ ಮತ್ತು ಸಿನ್ನೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ 30 ವಾಣಿಜ್ಯ ಮಳಿಗೆಗಳನ್ನು ಪ್ರತಿ ಮಾಹೆ ಬಾಡಿಗೆ ಆಧಾರದಲ್ಲಿ 3 ವರ್ಷಗಳ ಅವಧಿಗೆ ಸ್ವಸಹಾಯ ಸಂಘಗಳ ಸಂಬಂಧದಲ್ಲಿ 5 ವರ್ಷಗಳವರೆಗೆ ನಿರ್ದಿಷ್ಟಪಡಿಸಿರುವ ಷರತ್ತುಗಳನ್ನು ಒಪ್ಪಂದ ಮಾಡಿಕೊಂಡು ಬಾಡಿಗೆ ನೀಡಲು ಈ ಬಹಿರಂಗ ಹರಾಜನ್ನು ಕರೆಯಲಾಗಿದೆ. ಪ್ರತಿ ಮಳಿಗೆಗೆ ತಾಲೂಕು ಪಂಚಾಯಿತಿ ಹರಾಜು ಮೊತ್ತ 22,000 ರೂಪಾಯಿ ಇದ್ದು 44,000 ರೂಪಾಯಿಗಳವರೆಗೂ ಹರಾಜು ಪ್ರಕ್ರಿಯೆ ನಡೆಯಿತು. ಇದರ EMD ಪ್ರತಿ ಮಳಿಗೆಗೆ 40,000 ವಾರ್ಷಿಕ ಬಾಡಿಗೆಯ ಶೇಕಡಾ 50ರ ಮೊತ್ತ ಇರುತ್ತದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ತಿಳಿಸಿದರು. ನಂತರ ಅವರು ಮಾತನಾಡಿ, ಈ ಹರಾಜಿನಲ್ಲಿ ಪಾಲ್ಗೊಳ್ಳುವವರು GST ಮೊತ್ತ ಮತ್ತು ಹರಾಜು ಮೊತ್ತ ಸೇರಿಸಿ ಬಾಡಿಗೆ ನೀಡುವಂತೆ ಸೂಚಿಸಲಾಗಿದೆ. ಈ ಹರಾಜು ಪ್ರಕ್ರಿಯೆ ಕರಾರು ಪತ್ರದಲ್ಲಿ ಯಾವುದೇ ಷರತ್ತು ನಿರ್ಬಂಧನೆಗಳನ್ನು ಪಾಲಿಸದಿದ್ದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಒಪ್ಪಂದ ಕರಾರನ್ನು ರದ್ದುಪಡಿಸಿ ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಮಳಿಗೆ ಬಾಡಿಗೆಯನ್ನು ನಿಯಮಾನುಸಾರ ಖಾಲಿ ಮಾಡಲು ಕ್ರಮ ವಹಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ, AD ಅಬ್ಮರ್, ಗುಂಡಪ್ಪ, ಹಾಲಂ ಪಾಷಾ, ಸಾಪಣ್ಣ ಬಗ್ಗರ್, ರಾಜಬಲಿ, TPO ದಿನೇಶ್ ರಾಘವೇಂದ್ರ, ವಿಜಯಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಅದ್ರ ಜೊತೆ ಕೆಲವು ವಿಷಯಗಳನ್ನು ಮಾತಾಡ್ತಿದ್ದೀನಿ. ನಮಗೆ ಏನು ಬಿಲ್ಡಿಂಗ್ ಅಮೌಂಟ್ ಇಟ್ಟಿದ್ದೀವಿ, ಅಮೌಂಟ್ ಜೊತೆಗೆ GST ಸೇರಿಸಿ ನೀವು ನಾಳೆ ಪೇಮೆಂಟ್ ಮಾಡಬೇಕಾಗುತ್ತಾ. ನಾಳೆ ಎಕ್ಸ್ಟ್ರಾಗಿ ಎಷ್ಟು ಮೊತ್ತ ಕಾಯ್ಕೆ ಇರುತ್ತೋ ಅದಕ್ಕೆ ಸರ್ಕಾರದ ಎಲ್ಲ ರೀತಿಯ ತೆರಿಗೆ ಸೇರಿಸಿ ನೀವು ಪೇಮೆಂಟ್ ಮಾಡಬೇಕಾಗುತ್ತಾ. ಅದು ಗಮನದಲ್ಲಿರಲಿ. ಒಂದು ಬಾರಿ ನೀವು ಇದು ಮಾಡಬೇಕು, ಮಿನಿಮಮ್ ಆಗಿ 500 ರೂಪಾಯಿಗಳನ್ನ ಬಿಟ್ಟು ಹೋಗಬೇಕಾಗುತ್ತೆ ಹೆಚ್ಚು ಮಾಡಿ. ಮತ್ತೆ ಈ ಮಳಿಗೆಗಳಿಗೆ ಏನಾದರೂ ನೀವು ಹೆಚ್ಚುವನ್ನಾಗಿ ಆಯ್ಕೆ ಆಗಿತ್ತಂದ್ರೆ ನೀವು ಬೇರೆ ಮಳಿಗೆ ಅರ್ಜಿ ಸಲ್ಲಿಸಿದ್ರೆ ಅದನ್ನ ನಾವು ಭಾಗವಹಿಸಲು ಅವಕಾಶ ಕೊಡಲ್ಲ. ಇಲ್ಲಿ ಒಂದು ಬಾರಿ ಆಯ್ಕೆ ಅಂತಂದ್ರೆ ಅಲ್ಲಿ ನಿಮ್ಮ ಅರ್ಹತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಸಮಯದ ಬಗ್ಗೆ ಹೇಳೋದಾದ್ರೆ ಒಂದು ಬಾರಿ ಕೂಗಿ ಆದ್ಮೇಲೆ 1 ನಿಮಿಷ ಟೈಮ್ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಬ್ರು ಕೂಗಿದ್ರೆ ಮತ್ತೆ 1 ನಿಮಿಷ ಆರಂಭ ಆಗುತ್ತೆ. ಒಂದು ವೇಳೆ 1 ನಿಮಿಷದ ಅವಧಿಯಲ್ಲಿ ಯಾರು ಕೂಗಲಿ ಅಂತಂದ್ರೆ ನಾವು 1ನೇ ಬಾರಿ ಕಾಲ್ ಮಾಡ್ತೀವಿ. ಆ 1ನೇ ಬಾರಿನೂ ಯಾರು ಕೂಗಿಲ್ಲ ಅಂತಂದ್ರೆ ಮತ್ತೆ 2ನೇ ಬಾರಿ ಅಂತ ಕಾಲ್ ಮಾಡ್ತೀವಿ. ಆಮೇಲೆ ಅಂತಿಮವಾಗಿ 2 ನಿಮಿಷ ಮಾತ್ರ ಟೈಮ್ ಕೊಡ್ತೀವಿ. ಆ 2 ನಿಮಿಷದಲ್ಲಿ ಯಾರು ಕೂಗಿಲ್ಲ ಅಂತಂದ್ರೆ ಅಂತಿಮ ಆಯ್ಕೆಯನ್ನ ನಾವು ಘೋಷಣೆ ಮಾಡ್ತೀವಿ. ಅರ್ಜಿ ಸಲ್ಲಿಸಿದವರು ಮಾತ್ರ ಅದರಲ್ಲಿ ಭಾಗವಹಿಸ್ತಾರೆ. ಇದ್ರ ಜೊತೆಗೆ ಕಂಡೀಷನ್ಸ್ ಏನಿದೆ ಅವು ಅಪ್ಲೈ ಆಗ್ತವೆ. ಈಗ 5ನೇ ಮಳಿಗೆ ಪ್ರಾರಂಭ ಮಾಡ್ತಾ 5 ಜನ ಭಾಗವಹಿಸಿದ್ರಿ, ಎಲ್ಲ ಬಂದಿದ್ದೀರಿ. 5ನೇ ಮಳಿಗೆಯ ತಾಲೂಕು ಪಂಚಾಯತಿ ಸಮಿತಿಯ ಸವಾಲು 22,000 ರೂಪಾಯಿ ಇದೆ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೇಳಿದಂತೆ ಈಗ 5ನೇ ಮಳಿಗೆ ಸಂಖ್ಯೆ 5ರ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸರ್ಕಾರಿ ಸವಾಲು 22,000. ಬ್ಯೂರೋ ರಿಪೋರ್ಟ್ ಬಾಸರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.